ಮನೆ ಅಭಿವೃದ್ಧಿ ಆಗದೇ ಇರಲು ಕಾರಣಗಳು. ಮನೆಯಲ್ಲಿ ದಾರಿದ್ರ್ಯ ಒಕ್ಕರಿಸಲು ಬಹುಮುಖ್ಯ ಕಾರಣಗಳು ಇಲ್ಲಿವೆ. ಇದು ಮನೆ ಮಂದಿಯೆಲ್ಲ ತಿಳಿಯಲೇಬೇಕಾದ ಮಾಹಿತಿ. ತಪ್ಪದೇ ತಿಳಿಯಿರಿ. ನಾವು ಎಲ್ಲೇ ಹೋಗಲಿ, ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಕಳೆದರೂ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಸಿಗುವ ಸ್ಥಾನವೆಂದರೆ ಅದು ಮನೆಯಲ್ಲಿ ಮಾತ್ರ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ? ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಯಾವತ್ತಿಗೂ ಮಾಡಲೇಬೇಡಿ. ಎಚ್ಚರ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ, ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ, ಶ್ರೀ ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು 3 ಜನರಿಗೆ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ವೀವರ್ಸ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ. ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡಬಾರದು. ದೇವಸ್ಥಾನದಲ್ಲಿ ದಾನವನ್ನು ಮಾಡದೆ ಊಟ ಮಾಡಿ ಬರಬಾರದು. ನಾಗರ ಪೂಜೆ ಮಾಡುವ ಪದ್ಧತಿ ಅನುಸರಿಸದಿದ್ದರೆ, ನಿಮ್ಮ ಮನೆಯಲ್ಲಿ ನಾಗರ ಪೂಜೆ ಮಾಡುವ ಪದ್ಧತಿ ಇದ್ದರೆ ದಯವಿಟ್ಟು ಅದನ್ನು ಪಾಲನೆ ಮಾಡಿ. ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಮುಂದಕ್ಕಾಕುವುದು ಕೂಡ ಬಹಳ ತಪ್ಪು. ಮನೆಯನ್ನು ಅಶುದ್ಧವಾಗಿ ಇಡುವುದು, ವಸ್ತುಗಳನ್ನು ಸರಿಯಾಗಿ ಇಡದೆ ಅತ್ತ ಇತ್ತ ಚೆಲ್ಲುವುದನ್ನು ಮಾಡಬೇಡಿ. ಹೊತ್ತು ಮುಳುಗಿ ಕತ್ತಲಾದರೂ ಸಹ ಮನೆಯ ದೀಪವನ್ನು ಹಚ್ಚದೆ ಕತ್ತಲಲ್ಲಿ ಇರಬೇಡಿ. ದೇವರ ಮುಂದೆ ದೀಪ ಹಚ್ಚದೇ ಇರುವುದು, ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣವು ಉಂಟಾಗುತ್ತದೆ. ದಿನನಿತ್ಯ ಸ್ನಾನ ಮಾಡದೆ ಹಾಗೆ ಇರುವುದು, ಮೈ ಸ್ನಾನವಾದರೂ ಮಾಡಿ. ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸಬೇಡಿ. ಇದರಿಂದ ಮನೆಯ ಏಳಿಗೆ ಆಗುವುದಿಲ್ಲ. ಸದಾ ಬೇರೆಯವರಿಂದ ಅಥವಾ ಬೇರೆಯವರ ಮನೆಯಿಂದ ಏನನ್ನಾದರೂ ತೆಗೆದುಕೊಳ್ಳುವುದನ್ನು ಮಾಡಬೇಡಿ. ಮುರಿದ ಬಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳಬೇಡಿ. ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಹಾಗೆಯೇ ಬರಬೇಡಿ, ಅದನ್ನು ಸರಿಪಡಿಸಿ. ಹಲ್ಲನ್ನು ಕಚ್ಚುವುದು, ಉಗುರು ಕಡಿಯುವುದನ್ನು ಮಾಡಬೇಡಿ. ಇದರಿಂದ ರಾಹುಕಾಟ ನಿಮಗೆ ಶುರುವಾಗುತ್ತದೆ. ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆ ಮಾಡುವುದನ್ನು ತಪ್ಪಿಸಿ. ತಡವಾಗಿ ಊಟ ಮಾಡುವುದರಿಂದ ಆರೋಗ್ಯ ಹಾಳಾಗುತ್ತದೆ, ಇದರಿಂದ ಖರ್ಚು ಹೆಚ್ಚು. ಹಾಗೆಯೇ ಸರಿಯಾದ ಸಮಯದಲ್ಲಿ ಸ್ನಾನ ಮಾಡದೇ ಇರುವುದು ಕೂಡ ದರಿದ್ರವನ್ನು ತರುತ್ತದೆ. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವುದನ್ನು ಕಡಿಮೆ ಮಾಡಿ. ಸದಾ ನೆಮ್ಮದಿಯಿಂದ ಸಂತೋಷವಾಗಿ ಇರುವುದನ್ನು ರೂಢಿಸಿಕೊಳ್ಳಿ. ಗಂಡ ಊಟಕ್ಕೆ ಕೂತಾಗ ಕಿರಿಕಿರಿಯಾಗುವಂತಹ ಮಾತುಗಳನ್ನು ಹೇಳಿ ಬೇಸರ ಮಾಡುವುದನ್ನು ತಪ್ಪಿಸಿ. ದೇವರ ಕೋಣೆಯನ್ನು ಸ್ವಚ್ಛಗೊಳಿಸದೇ ಇರುವುದು ಅಥವಾ ದೇವರ ಪೂಜೆಯನ್ನೇ ಮಾಡದೇ ಇರುವಂತಹ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಬಿಡಿ. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳಬೇಡಿ. ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದನ್ನು ತಪ್ಪಿಸಿ. ತಡವಾಗಿ ಎದ್ದೇಳುವುದು, ತಡವಾಗಿ ಅಡುಗೆ ಮಾಡುವುದು, ತಡವಾಗಿ ಊಟ ಮಾಡುವುದು ಇದೆಲ್ಲ ಕೆಟ್ಟ ಅಭ್ಯಾಸ. ಇದರಿಂದ ಮನೆಯಲ್ಲಿ ದರಿದ್ರ ತಾಂಡವ ಆಡುತ್ತದೆ. ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡುವುದು ಮತ್ತು ಬಚ್ಚಲು ಮನೆ ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ತುಂಬ ದುರ್ನಾತ ಗಬ್ಬು ವಾಸನೆ ಬರುವಂತೆ ಇಟ್ಟುಕೊಳ್ಳುವುದನ್ನು ತಪ್ಪಿಸಿ. ಕೈಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳಬೇಡಿ. ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳಬೇಡಿ. ಅತಿಥಿಗಳ ಸ್ವರೂಪದಲ್ಲಿ ಮನೆಗೆ ಕೆಲವೊಮ್ಮೆ ದೇವರುಗಳು ಆಗಮಿಸುತ್ತಾರೆ. ಆದ್ದರಿಂದ ಅತಿಥಿಗಳಿಗೆ ಮರ್ಯಾದೆ ಕೊಡದಿರುವುದು ಮತ್ತು ಅವರೊಂದಿಗೆ ಹೊರಟಾಗಿ ನಡೆದುಕೊಳ್ಳುವುದನ್ನು ಮಾಡಲೇಬೇಡಿ. ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು, ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡುವುದು, ಆಚೆ ಚೆಲ್ಲುವುದನ್ನು ಮಾಡಬೇಡಿ. ಅಳತೆಗೆ ತಕ್ಕಂತೆ ಅಡುಗೆ ಮಾಡಿ ಸಮೃದ್ಧಿಯಿಂದ ಊಟ ಮಾಡಿ. ಮನೆಯಲ್ಲಿ ನಳಗಳು ಸೋರುತ್ತಿದ್ದರೆ ಸರಿ ಮಾಡಿಸದೆ ಹಾಗೆ ಬಿಡಬೇಡಿ. ಚಿಕ್ಕ ಪುಟ್ಟ ಕೆಲಸಗಳನ್ನು ಅಲ್ಲಿಂದಲ್ಲೇ ಮುಗಿಸುವುದು ಬಹಳ ಒಳ್ಳೆಯದು. ಹಿರಿಯರಿಗೆ ಗೌರವ ಕೊಡದೇ ಇರುವುದು, ಮನೆಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸುವುದು, ಹಿರಿಯರನ್ನು ಏಕವಚನದಲ್ಲಿ ಮಾತನಾಡಿಸುವಂತಹ ಕೆಟ್ಟ ಅಭ್ಯಾಸವನ್ನು ನೀವು ಮಾಡಬೇಡಿ. ನಿಮ್ಮ ಮಕ್ಕಳು ಮಾಡುತ್ತಿದ್ದರೆ ಅವರಿಗೂ ತಿಳಿ ಹೇಳಿ. ಮಲಗಿ ಎದ್ದಾಗ ತಾಳಿಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೆ ಇರಬೇಡಿ. ಈ ತಪ್ಪನ್ನು ಮಾಡದೆ ಎದ್ದ ತಕ್ಷಣ ತಾಳಿಸರವನ್ನು ಸರಿಪಡಿಸಿಕೊಂಡು ಕಣ್ಣಿಗೊತ್ತಿಕೊಂಡು ನಿಮ್ಮ ದಿನಚರಿಯನ್ನು ಶುರು ಮಾಡಿ. ಇದರಿಂದ ಬಹಳ ಒಳ್ಳೆಯದು ಆಗುತ್ತದೆ. ಹಿರಿಯರ ಕಾರ್ಯ ಮಾಡದೇ ಇರುವುದು. ಕೆಲವೊಮ್ಮೆ ಹಿರಿಯರ ಕಾರ್ಯವನ್ನು ಮಾಡದೇ ಇರಲು ತುಂಬ ಕಾರಣಗಳಿರುತ್ತೆ.
ಏನೇ ಇದ್ದರೂ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಿಮ್ಮ ಶಕ್ತಿಗನುಸಾರವಾಗಿ ಹಿರಿಯರ ಕಾರ್ಯವನ್ನು ಮಾಡಿ. ದೇವರ ಪೂಜಾ ಸಾಮಗ್ರಿ ಮೊಂಡವಾಗಿದ್ದರೆ ಅಥವಾ ಸವೆದಿದ್ದರೆ ಅದನ್ನು ಬಳಸಬೇಡಿ. ಹೊಸದಾಗಿ ನಿಮ್ಮ ಶಕ್ತಿಗನುಸಾರವಾಗಿ ಯಾವುದನ್ನು ತೆಗೆದುಕೊಂಡು ಬಳಸಲಾಗುತ್ತದೋ ಅದನ್ನು ತೆಗೆದುಕೊಂಡು ಬಳಸಿ. ಮಂಗಳಾರತಿ ಮಾಡುವಾಗ ಒಂದು ಹೂವು ಜೊತೆಯಲ್ಲಿ ಇಟ್ಟು ಆರತಿ ಮಾಡಿ. ಇದರಿಂದ ಬಹಳ ಒಳ್ಳೆಯದು. ಹಾಲು ನೀರನ್ನು ಒಟ್ಟಿಗೆ ತರುವಂತಹ ತಪ್ಪನ್ನು ಮಾಡಬೇಡಿ. ಹಾಲು ಕಾಯಿಸುವ ಪಾತ್ರೆಯನ್ನು ಸದಾ ಶುಭ್ರವಾಗಿಟ್ಟುಕೊಳ್ಳಿ. ಹೂವು ಬೇಡ ಎನ್ನುವುದು ಅದರ ಬದಲು ನಾಳೆ ಕೊಳ್ಳುವೆ ಎಂದು ಹೇಳಿ. ಇದರಿಂದ ಒಳ್ಳೆಯದಾಗುತ್ತದೆ. ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಕೈಯಲ್ಲಿ ಆಗುವಂಥದ್ದು ಯಾವುದಾದರೂ ಸರಿ, ಊಟ, ಬಟ್ಟೆ, ಈ ರೀತಿಯಾಗಿ ಚಿಕ್ಕ ಪುಟ್ಟ ದಾನವನ್ನು ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಇದರಿಂದ ನೀವು ಕೊಟ್ಟಂಥದ್ದಕ್ಕಿಂತ ಹೆಚ್ಚಾಗಿ 100 ಪಟ್ಟು ನಿಮಗೆ ಪುನಃ ಭಗವಂತ ಕರುಣಿಸುತ್ತಾನೆ. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋವನ್ನು ಹಾಕಬೇಡಿ. ಪೂರ್ವಜರ ಅಥವಾ ಸತ್ತವರ ಫೋಟೋವನ್ನು ಹಾಕಲಿಕ್ಕೆ ಅಂತಹ ದಿಕ್ಕು ಇದೆ, ಅದನ್ನು ತಿಳಿದು ಹಾಕಿ. ರೊಟ್ಟಿ ಹಂಚನ್ನು ಬೋರಲು ಹಾಕಿದ್ದರೆ ಅಂತಹ ತಪ್ಪನ್ನು ಮಾಡದೆ ಅದನ್ನು ಸರಿಪಡಿಸಿ ಇಟ್ಟುಕೊಳ್ಳಿ. ಸದಾ ಮನೆಯಲ್ಲಿ ರೊಟ್ಟಿ ಹಂಚು, ತವಾ, ಬಾಣಲೆ, ಹಾಲು ಕಾಯಿಸುವ ಪಾತ್ರೆ ಇಂತಹದ್ದನ್ನೆಲ್ಲ ಬೋರಲು ಹಾಕಿ ಇಡಬಾರದು. ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ. ಇದ್ದರೂ ಖಂಡಿತವಾಗಿ ನೆಮ್ಮದಿ ಇರುವುದಿಲ್ಲ. ಲಕ್ಷ್ಮೀ ಸ್ವರೂಪವಾದ ಹೆಣ್ಣನ್ನು ಗೌರವದಿಂದ ನೋಡಿಕೊಳ್ಳುವುದು, ಅವಳಿಗೆ ಮರ್ಯಾದೆ ಕೊಟ್ಟು ನಡೆಸಿಕೊಳ್ಳುವುದು ಬಹಳ ಒಳ್ಳೆಯದು. ಇದರಿಂದ ಲಕ್ಷ್ಮೀ ಅಮ್ಮನವರು ಸಂತೃಪ್ತಳಾಗಿ ನಿಮ್ಮ ಮನೆಯಲ್ಲೇ ಸದಾ ನೆಲೆಸಿರುತ್ತಾರೆ. ಮೊಂಡು ಪೊರಕೆಯನ್ನು ಬಳಸುವುದು. ಕೆಲವರು ಮೊಂಡಾಗಿದ್ದರೂ ಅಂತಹ ಪೊರಕೆಗಳನ್ನು ಬಳಸುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ. ಮೊಂಡು ಪೊರಕೆಯನ್ನು ಸರಿಯಾದ ದಿನ ಸಮಯ ನೋಡಿ ಅದನ್ನು ಆಚೆಗೆ ಎಸೆದು ಹೊಸ ಪೊರಕೆಯನ್ನು ಬಳಸುವಂತಹ ರೂಢಿಗಳನ್ನು ಇಟ್ಟುಕೊಳ್ಳಿ. ತುದಿಯನ್ನು ಮುರಿಯದೆ ಯಾವುದೇ ಹಣ್ಣುಗಳನ್ನು ನೈವೇದ್ಯ ಮಾಡುವಂತಹ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಡಿ. ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಇಟ್ಟು ನೈವೇದ್ಯವನ್ನು ಮಾಡಲೇಬೇಡಿ. ಟವಲ್, ಚಿಕ್ಕ ಚಾಪೆ, ಮಣೆ ಯಾವುದನ್ನೂ ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವಂತಹ ಅಭ್ಯಾಸವಿದ್ದರೆ ಹಿಂದೆ ಅದನ್ನು ಬಿಟ್ಟು ಬಿಡಿ. ಯಾವುದಾದರೂ ಒಂದು ಚಿಕ್ಕ ಚಾಪೆ ಅಥವಾ ಮಣೆಯನ್ನು ಹಾಕಿಕೊಂಡು ಕೂತು ದೇವರಿಗೆ ಪೂಜೆಯನ್ನು ಮಾಡಿ. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವಂತಹ ತಪ್ಪುಗಳನ್ನು ಮಾಡಬೇಡಿ. ದೇವಸ್ಥಾನದಿಂದ ಬರುವಾಗ ಅಲ್ಲಿರುವಂತಹ ಒಳ್ಳೆಯ ಶಕ್ತಿಯನ್ನು ಅಥವಾ ಗುಡ್ ಎನರ್ಜಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡಿಕೊಂಡು ಬಂದಿರುತ್ತೀರ. ಅದನ್ನು ಕಾಲು ತೊಳೆಯುವ ಮೂಲಕ ಆಚೆಗೆ ಹಾಕಬೇಡಿ. ಮುರಿದ ಬಾಚಣಿಕೆ ರಾಹುವಿನ ತತ್ವ ಹೊಂದಿರುತ್ತದೆ, ಅದು ಬಡತನ ತರುತ್ತದೆ. ಆದ್ದರಿಂದ ಮುರಿದ, ಹರಿದ ಬಾಚಣಿಕೆ, ಬಟ್ಟೆ ಇಂತಹವುಗಳನ್ನು ಆದಷ್ಟು ಎಸೆದು ಬಿಡಲು ಪ್ರಯತ್ನ ಮಾಡಿ. ಅಂತ್ಯಕ್ರಿಯೆಯ ಮೆರವಣಿಗೆಯ ಮುಂದೆ ನಡೆಯುವಂತಹ ತಪ್ಪನ್ನು ಮಾಡಬೇಡಿ. ಹಸಿದಿರುವವರಿಗೆ ಊಟ ಕೊಡದೆ ಕಳುಹಿಸುವ ದೊಡ್ಡ ತಪ್ಪನ್ನು ಕೂಡ ಮಾಡಬೇಡಿ. ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಖರೀದಿ ಮಾಡುವಾಗ ಅತಿಯಾಗಿ ಬೆಲೆ ಕಡಿಮೆ ಮಾಡುವುದು, ಜಿಪುಣತನ ತೋರುವುದನ್ನು ಮಾಡಬೇಡಿ. ಬಾಗಿಲುಗಳ ಮೇಲೆ ಸಿಕ್ಕ ಫೋಟೋಗಳನ್ನು ಅಂಟಿಸಬೇಡಿ. ಸರಿಯಾದ ದಿಕ್ಕನ್ನು ನೋಡದೆ ಫೋಟೋಗಳನ್ನು ಅಂಟಿಸುವುದು ಕೂಡ ತಪ್ಪು. ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಒಂದು ನಿಗದಿತ ಸ್ಥಳವನ್ನು ಮನೆಯಲ್ಲಿ ಮಾಡುವುದು ಉತ್ತಮ. ಎಲ್ಲೆಂದರಲ್ಲಿ ಇಡಬೇಡಿ. ಮನೆಯ ಒಳಗೆ ರಾತ್ರಿ ಇಡೀ ಕಸ ಅಥವಾ ಮುಸುರೆಯನ್ನು ಇಟ್ಟುಕೊಳ್ಳಬೇಡಿ. ಪ್ರತ್ಯೇಕ ಸ್ಥಳದಲ್ಲಿ ಇರಿಸುವುದು ಉತ್ತಮ. ಅದರಲ್ಲೂ ಈಶಾನ್ಯ ದಿಕ್ಕಿನಲ್ಲಂತೂ ಮುಸುರೆ ಕಸವನ್ನು ಇರಿಸಲೇಬೇಡಿ. ಮುಸ್ಸಂಜೆ ಹೊತ್ತು ಮಲಗುವುದು, ಹಲ್ಲನ್ನು ಕಡಿಯುವುದನ್ನು ಮಾಡಬೇಡಿ. ಮನೆಗೆ ಬಂದ ಅತಿಥಿಗಳ ಮೇಲೆ ಕಿರಿಕಿರಿಯಾಗುವುದನ್ನು ತಪ್ಪಿಸಿ. ಊಟ ಇಟ್ಟಿರುವ ತಟ್ಟೆಯನ್ನು ದಾಟುವಂತಹ ತಪ್ಪನ್ನು ಮಾಡಬೇಡಿ. ಹೊಸ್ತಿಲ ಹೊರಗೆ ಒಂದು ಕಾಲು, ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು, ತೆಗೆದುಕೊಳ್ಳುವಂತಹ ಅಭ್ಯಾಸವಿದ್ದರೆ ಹಿಂದೆಯೇ ಬಿಟ್ಟು ಬಿಡಿ. ಹೊಸಲಿಂದ ಹೊರಗೆ ಹೋಗಿ ಕೊಡಿ ಅಥವಾ ಒಳಗೆ ಕರೆಸಿಕೊಂಡು ಕೊಡಿ. ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನುವಂತಹ ತಪ್ಪನ್ನು ಮಾಡಬೇಡಿ. ತುತ್ತನ್ನು ಉಂಡೆಗಟ್ಟುವಂತಹ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಬಿಡಿ. ಅತ್ತೆಯ ಸೊಸೆ ಜಗಳ, ಶಾಪ ಹಾಕುವುದು, ನೊಟಕ್ಕೆ ಮುರಿಯುವುದು, ಕೈ ಇಸಿಕಿಕೊಳ್ಳುವುದು ಇಂತಹ ದುರಭ್ಯಾಸ ಬಿಟ್ಟು ಬಿಡಿ. ಸದಾ ಶಾಂತವಾಗಿರಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಭಾವನೆಯನ್ನು ತಂದುಕೊಳ್ಳಿ. ಭೇದ ಭಾವ ಮಾಡುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಕೆಲಸವನ್ನು ಮುಂದೂಡುವ ಅಭ್ಯಾಸವಿದ್ದರೆ ದುಡ್ಡು ಕೈಯಲ್ಲಿ ನಿಲ್ಲುವುದಿಲ್ಲ. ನಿಮ್ಮ ಮನೆಯಲ್ಲಿ ಮ್ಯಾಟ್ ಕೊಳಕಾಗಿದ್ದರೆ ತಕ್ಷಣವೇ ಒಗೆದು ಬಿಡಿ. ಅದನ್ನು ಹಾಗೆಯೇ ಬಳಸುವಂತಹ ತಪ್ಪನ್ನು ಮಾಡಬೇಡಿ. ಕಾಲು ಒರೆಸುವ ಮ್ಯಾಟ್ನಿಂದ ದರಿದ್ರ ಬರುವ ಸಂಭವ ಬಹಳ ಹೆಚ್ಚು.
ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೆ ತಕ್ಷಣವೇ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಶುಭ್ರ ಬಟ್ಟೆಯಿಂದ ನೀಟಾಗಿ ಒರೆಸಿ ಎತ್ತಿಟ್ಟುಕೊಳ್ಳಿ. ವಾಸನೆ ಬರುವ ಹಾಸಿಗೆಯನ್ನು ಹಾಗೆಯೇ ಬಳಸಬೇಡಿ. ಒಣಗಿದ ಹೂವನ್ನು ದೇವರ ಕೋಣೆಯಲ್ಲೇ ಹಾಗೆಯೇ ಬಿಡಬೇಡಿ. ಅದನ್ನು ತಕ್ಷಣವೇ ತೆಗೆದು ಪ್ರತ್ಯೇಕ ಸ್ಥಳದಲ್ಲಿ ಇರಿಸಿ. ಒಣಗಿದ ಹೂವನ್ನು ಇದ್ದಂತೆಯೇ ಬಿಟ್ಟು ಗಂಧದ ಕಡ್ಡಿ ಹಚ್ಚುವುದು, ಧೂಪವನ್ನು ಹಚ್ಚುವಂತಹ ತಪ್ಪನ್ನು ಮಾಡಬೇಡಿ. ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಬೇಡಿ. ಅಂದರೆ ಕೈ ಒರೆಸಲಿಕ್ಕೆ, ಕಾಲು ಒರೆಸೋಕ್ಕೆ, ಕಿಚನ್ನಲ್ಲಿ ಬಳಸಬೇಡಿ. ಇದರಿಂದ ಮಕ್ಕಳ ಏಳಿಗೆ ಆಗುವುದು ಕಡಿಮೆ ಆಗುತ್ತದೆ. ಆದ್ದರಿಂದ ಅದಕ್ಕಾಗಿಯೇ ಪ್ರತ್ಯೇಕ ಬಟ್ಟೆಗಳನ್ನು ತೆಗೆದುಕೊಂಡು ಬಳಸಿ. ಇನ್ನು ಇತ್ಯಾದಿ ಇದೆ ಸ್ನೇಹಿತರೆ. ಹೇಳುತ್ತಾ ಹೋದರೆ ಖಂಡಿತವಾಗಿಯೂ ಮುಗಿಯುವುದೇ ಇಲ್ಲ. ಎಲ್ಲವನ್ನೂ ಪಾಲನೆ ಮಾಡಲಾಗದಿದ್ದರೂ ಪರವಾಗಿಲ್ಲ, ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಆಗುವಂತಹ ವ್ಯತ್ಯಾಸವನ್ನು, ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಸಂತೋಷವನ್ನು, ನಿಮ್ಮ ಕೈಯಲ್ಲಿ ಸೇರುವಂತಹ ಹಣವನ್ನು ನೀವೇ ನೋಡುತ್ತೀರಾ. ಖಂಡಿತವಾಗಿಯೂ ಇದರಿಂದ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ವಿಷಯ. ಆದ್ದರಿಂದ ದಯವಿಟ್ಟು ಕೆಲವೊಂದಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಿ. ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಖಂಡಿತವಾಗಿಯೂ ನಿಮ್ಮ ಮೇಲೆ ಸದಾ ಇರುತ್ತದೆ. ಸ್ನೇಹಿತರೆ, ಮನೆ ಎಂದರೆ ಅದು ಸ್ವರ್ಗ. ಅದನ್ನು ಮಂದಿರ ಮಾಡುವುದು ಪ್ರತಿಯೊಬ್ಬರ ಕೈಯಲ್ಲಿದೆ. ಈ ಮೇಲಿನ ಲಕ್ಷಣಗಳನ್ನು ಹೊಂದಿರುವವರು ಆದಷ್ಟು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡಿ. ಸುಖವಾದ ಜೀವನವನ್ನು ಸಾಗಿಸಿ. ಶ್ರೀ ಲಕ್ಷ್ಮೀನಾರಾಯಣರು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ 3 ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.